ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನೋಡಿ, ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ವಿವಿಧ ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನ ಕೊಡ್ತಾವ ಅನ್ನೋ ಪ್ರಶ್ನೆ. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್, ವಿವಿಧ ಸಂಘಟನೆಗಳು ಈಗ ಬೆಂಬಲವನ್ನ ವ್ಯಕ್ತಪಡಿಸಿವೆ. ಕೆಎಸ್ಆರ್ಟಿಸಿ ನೌಕರರ ಸಂಘ, ಬೀದಿ ಬದಿ ವ್ಯಾಪಾರಿ, ಓಲಾ ಊಬರ್ ಅಸೋಸಿಯೇಷನ್, ರಾಜ್ಯ ಕಾರ್ಮಿಕರ ಪರಿಷತ್, ಆದರ್ಶ ಆಟೋ ಸಂಘ, ಖಾಸಗಿ ಶಾಲಾ ಒಕ್ಕೂಟ, ವಿವಿಧ ಸಂಘಟನೆಗಳು ಇದೀಗ ಬೆಂಬಲವನ್ನ ಸೂಚಿಸಿವೆ. ತುರ್ತು ಸೇವೆಯನ್ನು ಹೊರತುಪಡಿಸಿ ಎಲ್ಲಾ ಸೇವೆ ಆಗಸ್ಟ್ 13ಕ್ಕೆ ಬಂದ್ ಆಗುತ್ತೆ. ಆಗಸ್ಟ್ 13ರಂದು ಸಂಪೂರ್ಣ ಸ್ತಬ್ಧವಾಗುತ್ತಾ ಕರ್ನಾಟಕ ಅನ್ನೋ ಪ್ರಶ್ನೆ ಈಗಾಗಲೇ ವಿವಿಧ ಸಂಘಟನೆಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಒಂದ್ ಕಡೆ ವಾಟಾಳ್ ನಾಗರಾಜ್ ಅವರು ಕೂಡ ಹೇಳಿದ್ರು ಬಂದ್ ಅನ್ನ ಮಾಡ್ತೀವಿ ಅಂತ. ಇದರ ನಡುವೆ ಈಗ ಆಗಸ್ಟ್ 13ಕ್ಕೆ ನಾವು ಬಂದ್ ಮಾಡ್ತೀವಿ ಅಂತ ವಿವಿಧ ಸಂಘಟನೆಗಳು ಈಗಾಗಲೇ ಬೆಂಬಲ ಸೂಚಿಸಿವೆ. ಈ ಬಗ್ಗೆ ಪ್ರವೀಣ್ ಶೆಟ್ಟಿ ಅವರು ಮಾತನಾಡಿದ್ದಾರೆ. ಬನ್ನಿ, ಏನ್ ಮಾತನಾಡಿದ್ದಾರೆ ನೋಡೋಣ. ಮಾತಾಡಿಸ್ತೀನಿ ಸರ್. ನಮಸ್ತೆ. ಈಗ ಆಗಸ್ಟ್ 13ಕ್ಕೆ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಹೋರಾಟ ಯಾವ ರೀತಿ ಇರುತ್ತೆ, ರಾಜ್ಯ ಸರ್ಕಾರಕ್ಕೆ ಮತ್ತು ತಮಿಳುನಾಡು ಸರ್ಕಾರಕ್ಕೆ ಯಾವ ರೀತಿ ನೀವು ಎಚ್ಚರಿಕೆ ನೀಡ್ತೀರಿ ಸರ್ ಅಂತ? ಬೆಳಿಗ್ಗೆ 6ರಿಂದ ಸಂಜೆ 6 ತನಕ ಹೋರಾಟ ಸಂಪೂರ್ಣವಾಗಿ ಬಂದಿರುತ್ತೆ. ಯಾವುದೇ ಸಂದೇಹ ಬೇಡ. ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲರೂ ಸಹ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆದ್ರಿಂದ ಸಂಪೂರ್ಣವಾಗಿ ಬಂದನ್ನ ನಾವು ಮಾಡ್ತೀವಿ. ಈಗ ಹೋರಾಟದಲ್ಲಿ ಯಾವೆಲ್ಲ ಸಂಘಟನೆಗಳು ಭಾಗಿಯಾಗ್ತವೆ? ಏನಾದರೂ ಮಾತುಕತೆ ಮಾಡ್ತಿದ್ರ ಮುಂದಿನ ಹಂತಗಳಲ್ಲಿ, ಹೇಗೆ ಸರ್ ಅಂತ? ಹೋಟೆಲ್ ಸಂಘಟನೆ, ಬೇಕರಿ ಕಾಂಡಿಮೆಂಟ್ಸ್ ಮಾಲೀಕರ ಸಂಘಟನೆ, ವಾಣಿಜ್ಯ ಮಂಡಳಿ, ಕಾರ್ಮಿಕರ ಸಂಘಟನೆ, ಕೈಗಾರಿಕಾ ಸಂಘಟನೆ ಎಲ್ಲರೂ ಸಹ ಬೆಂಬಲವನ್ನು ಕೊಡ್ತಾರೆ. ಅದರಿಂದ ಸಂಪೂರ್ಣವಾಗಿ ಬಂದ್ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ಸಿನಿಮಾ ನಟ ನಟಿಯರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರ, ಕೆಲವರು ಹಿಂದೇಟು ಹಾಕುವ ಪ್ರಸಂಗ ಇದೆ. ವಾಣಿಜ್ಯ ಮಂಡಳಿ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದೆ. ಅದರಿಂದ ಎಲ್ಲಾ ನಟರು ಮಾತ್ರ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗನು ಇದಕ್ಕೆ ಬೆಂಬಲವನ್ನು ಕೊಡ್ತಾರೆ. ಮತ್ತೊಂದು ಕಡೆ ಸರ್ವಪಕ್ಷ ಸಭೆ ವಿಚಾರವಾಗಿ ಮಾತಾಡಿದ್ರು. ಒಂದ್ ಕಡೆ ಆಕ್ರೋಶ ಹೊರಹಾಕಿತ್ತು, ನಮ್ಮನ್ನ ಕರೆದಿಲ್ಲ ಅಂತ ಒಂದ್ ಕಡೆ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು. ಖಂಡಿತವಾಗ್ಲೂ ಕರೆದಿಲ್ಲ ಅಂದ್ರೂ ತಪ್ಪಿಲ್ಲ. ನೀರನ್ನ ಬಿಡಬೇಡಿ. ಏನ್ ಬಂಗಾರಪ್ಪನವ್ರ ತರ ಸುಗ್ರೀವಾಜ್ಞೆಯನ್ನು ತರುದ್ರ ಮುಖಾಂತರ ಬಂಗಾರಪ್ಪನವರ ಶಿಷ್ಯ ನಮ್ಮ ಗುರುಗಳಂತ ಇದ್ದೀರಲ್ಲ, ಅದನ್ನ ಮತ್ತೊಮ್ಮೆ ಸಾಬೀತುಪಡಿಸಿ ಕರ್ನಾಟಕನ ಉಳಿಸುವಂತ ಕೆಲಸ ಮಾಡಿ, ಕರ್ನಾಟಕ ನೀರನ್ನು ಉಳಿಸುವಂತ ಕೆಲಸ ಮಾಡಿ, ನಿಮಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ನಾವು ಕೊಡ್ತೀವಿ. ಈಗ ಆಗಸ್ಟ್ 3ಕ್ಕೆ ತಮಿಳುನಾಡು ಸಿಎಂ ರಾಜ್ಯಕ್ಕೆ ಬರ್ತಿದ್ರೆ ಅವತ್ತು ತಡೆಯುವಂತ ಕೆಲಸ ಮಾಡ್ತೀವಿ. ಏರ್ಪೋರ್ಟ್ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತೀವಿ. ದೊಡ್ಡ ಕ್ರಾಂತಿ ಆಗತ್ತೆ. ಇದಿಷ್ಟು ಆ ಕರಿವೆ ಪ್ರವೀಣ್ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗ ಆಗಸ್ಟ್ 13ಕ್ಕೆ ಬಂದ್ ಮಾಡ್ತೀವಿ ಅಂತ ಈಗಾಗಲೇ ಕೆಲವು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿರೋದು. ಪ್ರವೀಣ್ ಶೆಟ್ಟಿ ಅವರು ಏನ್ ಹೇಳ್ತಿದ್ದಾರೆ? ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಬಂದ್ ಮಾಡಬೇಡಿ ಅಂತ ಮನವಿ ಮಾಡಿಕೊಂಡ್ರು. ಸದ್ಯಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ? ಪ್ರವೀಣ್, ಕಾವೇರಿ ಕದನ ರಾಜ್ಯದಲ್ಲಿ ಜೋರಾಗಿದೆ. ಅದರಲ್ಲಿ ಬೆಂಗಳೂರಿನಲ್ಲಿ ಕನ್ನಡಪರ ಸಂಘಟನೆಗಳು ರೊಚ್ಚಿಗೆದ್ದಿದ್ದಾರೆ. ಯಾಕಂದ್ರೆ CWRC ಇದೀಗ ನೀರು ಬಿಡಬೇಕೆಂಬುದು ಆದೇಶ ಆಗಿದೆ. 3.5 ಕ್ಯೂಸೆಕ್ ದಿನಕ್ಕೆ ನೀರು ಬಿಡಬೇಕೆಂಬುದು ಈಗ ಆದೇಶ ಸ್ಪಷ್ಟಪಡಿಸಿದೆ. ಆ ಒಂದು ಉದ್ದೇಶದಿಂದ ಇವತ್ತು ಕನ್ನಡಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಪ್ರೆಸ್ ಮೀಟ್ ಮಾಡಿತ್ತು. ಪ್ರೆಸ್ ಮೀಟ್ ನಲ್ಲಿ ಆಗಸ್ಟ್ 13ರಂದು ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ಈಗ ಘೋಷಣೆ ಮಾಡಿದ್ದಾರೆ. ಅವತ್ತು ಎಲ್ಲಾ ರೈತಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಬೀದಿ ಬದಿ ವ್ಯಾಪಾರಿಗಳು, ಮತ್ತೊಂದು ಕಡೆ ಬೆಂಗಳೂರು ಜನರು ಈ ಒಂದು ಬಂದ್ಗೆ ಬೆಂಬಲ ನೀಡಬೇಕು ಎಂಬುದು ಒತ್ತಾಯ ಜೊತೆಗೆ ಮನವಿ ಮಾಡಿದ್ದಾರೆ. ಯಾಕಂದ್ರೆ ಕಾವೇರಿ ನೀರು ಇಲ್ಲಂದ್ರೆ ನಾವು ಇಲ್ಲಿ ಬದುಕೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿಂದ ನಮಗೆ ಇಲ್ಲಿ ನೀರು ಬರುತ್ತೆ. ಹೀಗಾಗಿ ಆ ಒಂದು ಉದ್ದೇಶಕ್ಕಾದ್ರೂ ನಮಗೆ ಬೆಂಬಲ ನೀಡಿ, ನೈತಿಕ ಬೆಂಬಲ ನೀಡಬೇಡಿ ಎಂಬುದು ಒಂದ್ ಕಡೆ ವಾಟಾಳ್ ನಾಗರಾಜ್ ಅವರು ಮನವಿ ಸಹ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಆಗಸ್ಟ್ 13ರಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಹೋರಾಟ ಮಾಡಲು ಮುಂದಾಗಿದ್ದಾರೆ. ಪ್ರತಿ ಹಂತ ಅಂದ್ರೆ ನಾಳೆಯಿಂದ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಹೋಗಿ ಸಭೆ ಮಾಡಲಿದ್ದಾರೆ. ಹೋರಾಟ ಯಾವ ರೀತಿ ಮಾಡಬೇಕು, ರೈತ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಈಗ ಹಲವಾರು ಸಂಘಟನೆ ಜೊತೆ ಸಭೆ ಮಾಡಿ ಹೋರಾಟದಲ್ಲಿ ಭಾಗಿಯಾಗಿ ಅಂತ ಮನವಿ ಸಹ ಮಾಡಲಿದ್ದಾರೆ. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು. ಒಂದ್ ಕಡೆ ತಮಿಳುನಾಡಿಗೆ, ಮತ್ತೊಂದು ಕಡೆ ಕೇಂದ್ರಕ್ಕೆ ನಮ್ಮ ಹೋರಾಟದ ಕಾವು ಏನು ಎಂಬುದು ನಾವು ತೋರಿಸಬೇಕೆಂಬ ಉದ್ದೇಶದಿಂದ ಇವತ್ತು ಪ್ರೆಸ್ ಮೀಟ್ ಮಾಡಿ ಈಗ ಬಂದ್ಗೆ ಘೋಷಣೆ ಕೊಟ್ಟಿದ್ದಾರೆ. ಬಂದ್ ದೊಡ್ಡ ಮಟ್ಟದಲ್ಲಾಗುತ್ತೆ. ಮತ್ತೊಂದು ಕಡೆ ಆಗಸ್ಟ್ 3ಕ್ಕೆ ತಮಿಳುನಾಡು ಸಿಎಂ ಅವರು ರಾಜ್ಯಕ್ಕೆ ಬರ್ತಿದ್ದಾರೆ. ಹೀಗಾಗಿ ಅವರು ಅಲ್ಲೇ ಘೋಷಣೆ ಮಾಡಿ ರಾಜ್ಯಕ್ಕೆ ಬರಬೇಕು ಎಂಬುದು ಒತ್ತಾಯ ಮಾಡಿದ್ದಾರೆ. ಯಾಕಂದ್ರೆ ನಮಗೆ ನೀರು ಬೇಡ ಅಂತ ಹೇಳಿ ತಮಿಳುನಾಡಲ್ಲಿ ಹೇಳಿ ರಾಜ್ಯಕ್ಕೆ ಬನ್ನಿ, ಒಂದು ವೇಳೆ ಹಾಗೆ ಬಂದ್ರೆ ನಾವು ವಿಮಾನ ನಿಲ್ದಾಣಕ್ಕೆ ಮುತ್ತಿಗೆ ಹಾಕ್ತಿವಿ, ಅವ್ರನ್ನ ಬರೋಕ್ಕೆ ನಾವು ಬಿಡಲ್ಲ ಎಂಬುದು ಇದೀಗ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಒಂದ್ ಕಡೆ ಭುಗಿಲೆದ್ದಿದೆ. ಜಿಲ್ಲಾ ಕೇಂದ್ರದಲ್ಲಿ ಹೋರಾಟಕ್ಕೆ ಕಾವು ಜೋರಾಗಿದೆ. ಯಾಕಂದ್ರೆ ಮಂಡ್ಯ, ಮೈಸೂರು, ರಾಮನಗರದಲ್ಲಿ ಈಗ ಹೋರಾಟ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಬೆಂಗಳೂರಲ್ಲಿ ಸಹ ಈಗ ನಾಳೆಯಿಂದ ಚಳವಳಿ ಆರಂಭ ಆಗಬಹುದು. ಯಾಕಂದ್ರೆ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು. ಯಾಕಂದ್ರೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಒಂದ್ ಕಡೆ ಸಿಎಂ ಅವರು ಆ ಒಂದು ಸಭೆಯಲ್ಲಿ ನಿರ್ಧಾರ ಮಾಡಬೇಕು, ಒಂದು ಹನಿ ನೀರು ತಮಿಳುನಾಡಿಗೆ ಬಿಡಬಾರದು. ಯಾಕಂದ್ರೆ 80% ಮಳೆ ಕಡಿಮೆ ಆಗಿದೆ, ಡ್ಯಾಮ್ ಅಲ್ಲಿ ನೀರಿಲ್ಲ,
ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಬೆಂಗಳೂರಿಗೆ 1.5 ಕೋಟಿ ಜನರಿಗೆ ನೀರು ಬೇಕಾಗುತ್ತೆ, ಮತ್ತೆ ಸುತ್ತಮುತ್ತ ಹಳ್ಳಿಗಳಿಗೆ ಬೇಕಾಗುತ್ತೆ. ಹೀಗಾಗಿ ನೀರು ಬಿಟ್ರೆ ತುಂಬಾ ಸಮಸ್ಯೆ ಆಗಬಹುದು. ಮತ್ತೊಂದ್ ಕಡೆ ಜಲಮಂಡಳಿ ಸಹ ಕಾವೇರಿ ನಿಗಮಕ್ಕೆ ಒಂದ್ ಕಡೆ ಈ ಹಿಂದೆ ಪತ್ರ ಬರೆದಿದ್ರು, ನೀರನ್ನ ಶೇಖರಣೆ ಮಾಡಿ ಇಟ್ಕೊಳ್ಳಿ ಅಂತ. ಹೀಗಾಗಿ ಮತ್ತಷ್ಟು ಸಮಸ್ಯೆ ಆಗಬಹುದು. ಆ ಒಂದು ದೃಷ್ಟಿಯಿಂದ ಇದು ನಮ್ಮ ಅಳುವು ವಿಳುವಿನ ಪ್ರಶ್ನೆ. ಹೀಗಾಗಿ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು. ಒಂದ್ ಕಡೆ ಕೇಂದ್ರಕ್ಕೆ ಒಂದ್ ಕಡೆ ಒತ್ತಡ ತರಬೇಕು. ಮತ್ತೊಂದು ಸಂಘಟನೆ ಕರವೇ ನಾರಾಯಣಗೌಡ ಸಂಘಟನೆ ಒಂದ್ ಕಡೆ ಜಂತರ್ ಮಂತರ್ನಲ್ಲಿ ಆಗಸ್ಟ್ 10ರಂದು ಹೋರಾಟ ಮಾಡಲು ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಆದೇಶ ಆಗಿರೋದು ದೆಹಲಿಯಲ್ಲಿ ಉತ್ತರ ಕೊಡೋಣ, ಒಂದ್ ಕಡೆ ಪ್ರಧಾನಿಯವರ ಭೇಟಿಗೆ ಅವಕಾಶ ಕೇಳೋಣ, ಮನವಿ ಸಹ ಮಾಡಿಕೊಳ್ಳೋಣ. ಹೀಗಾಗಿ ದೆಹಲಿ ಪೊಲೀಸರಿಗೆ ಮನವಿ ಸಹ ಮಾಡಿಕೊಂಡಿದ್ರೆ ನಮಗೆ ಹೋರಾಟಕ್ಕೆ ಪರ್ಮಿಷನ್ ಕೊಡಿ ಅಂತ. ಈಗ ಕರವೇ ಮುಖಂಡರಿಗೆ ದೆಹಲಿಗೆ ಹೋಗಿದ್ದಾರೆ ಪರ್ಮಿಷನ್ ತೆಗೆದುಕೊಳ್ಳಲು. ಹೀಗಾಗಿ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದಾರೆ. ಮತ್ತೊಂದು ಕಡೆ ದೆಹಲಿಗೆ ಬನ್ನಿ ಕನ್ನಡ ಪರ ಹೋರಾಟಗಾರರಿಗೆ ಕರವೇ ನಾರಾಯಣಗೌಡ ಈಗ ಕರೆ ಕೊಟ್ಟಿದ್ದಾರೆ. ನಾವು ಅಲ್ಲಿ ಹೋಗಿ ಹೋರಾಟ ಮಾಡೋಣ, ಕೇಂದ್ರಕ್ಕೆ ಎಚ್ಚರಿಕೆ ಗಂಟೆ ಆಗಿ ಅಲ್ಲಿಂದ ನಾವು ಒತ್ತಡ ತರೋಣ ಎಂಬುದು ಕರವೇ ನಾರಾಯಣಗೌಡರ ಒಂದ್ ಕಡೆ ಹೇಳಿಕೆ ಆಗಿದೆ. ನಾವು ಕರ್ನಾಟಕದಲ್ಲಿ ಬಂದ್ ಮಾಡಿದ್ರೆ ಯಾವುದೇ ಪ್ರಯೋಜನ ಇಲ್ಲ, ನಮ್ದೇ ಲಾಸ್ ಆಗುತ್ತೆ ಎಂಬ ದೃಷ್ಟಿಯಿಂದ ಒಂದ್ ಕಡೆ ನಾರಾಯಣಗೌಡ ಹೇಳ್ತಾರೆ. ಹೀಗಾಗಿ ಎರಡು ಸಂಘಟನೆಗಳು ಒಂದು ದೆಹಲಿಯಲ್ಲಿ ಆಗುತ್ತೆ, ಮತ್ತೊಂದು ಕಡೆ ಇಲ್ಲಿ ಬೆಂಗಳೂರಲ್ಲಿ ಸೇರಿದಂತೆ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ಒಂದ್ ಕಡೆ ಹೋರಾಟದ ಕಾವು ಜೋರಾಗುವುದು. ಯಾಕಂದ್ರೆ ಎಲ್ಲಾ ರೈತರು, ದಲಿತ ಪರ ಸಂಘಟನೆಗಳು, ಕ್ಯಾಬ್ ಚಾಲಕರು, ಆಟೋ, ಮತ್ತೊಂದ್ ಕಡೆ ಊಬರ್ ಎಲ್ಲರೂ ಬಂದ್ಗೆ ಬೆಂಬಲ ನೀಡಿದ್ದಾರೆ. ಅದರಲ್ಲಿ ಕೆಎಸ್ಆರ್ಟಿಸಿ ಅವರು ಸಹ ಬಂದ್ಗೆ ಬೆಂಬಲ ನೀಡಿತು ಅಂತ ಹೇಳಿದ್ದಾರೆ. ಹೋಟೆಲ್ ಸಂಘದವರು ಬಂದ್ಗೆ ಬೆಂಬಲ ನೀಡಿತು ಅಂತ ಹೇಳಿದ್ದಾರೆ. ಈ ಬಾರಿ ಆ ಶತಸಿದ್ಧ ಬಂದ್ ಮಾಡಲು ಕನ್ನಡ ಪರ ಸಂಘಟನೆಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಪ್ರವೀಣ್. ಹೀಗಾಗಿ ಎಲ್ಲ ರೀತಿಯ ಈಗ ತಯಾರಿ ನಡೆಸಿದ್ದಾರೆ. ನಾಳೆಯಿಂದ ಜಿಲ್ಲಾ ಕೇಂದ್ರದಲ್ಲಿ ಒಂದ್ ಕಡೆ ಸಭೆ ಮಾಡಲು ಮುಂದಾಗಿದ್ದಾರೆ ಪ್ರವೀಣ್. ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಮಾಡಬೇಕು ಅಂತ ವಿವಿಧ ಸಂಘಟನೆಗಳು ಪ್ಲಾನ್ ಮಾಡಿಕೊಂಡಿದೆ. ಅದೇ ನಿಟ್ಟಿನಲ್ಲಿ ಈಗ ವಿವಿಧ ಸಂಘಟನೆಗಳ ನಡುವೆ ಒಡಕು ಮೂಡಿದೆ. ಕೆಲವರು ಬೆಂಬಲವನ್ನ ಸೂಚಿಸಿಲ್ಲ. ಯಾಕೆ ನೋಡಿ, ಬಂದ್ಗೆ ಬೆಂಬಲ ಇಲ್ಲ ಅಂತ ನಾರಾಯಣಗೌಡ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಕರವೇ ನಾರಾಯಣಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಟಾಚಾರಕ್ಕೆ ಬಂದ್ ಮಾಡಬಾರ್ದು, ಯಶಸ್ವಿ ಆಗಿಲ್ಲ. ವಾಟಾಳ್ ಕರೆದಿದ್ದ ಬಂದ್ ಇದುವರೆಗೂ ಕೂಡ ಯಶಸ್ವಿ ಆಗಿಲ್ಲ. ಕರ್ನಾಟಕದಲ್ಲಿ ಬಂದ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಬಂದ್ಗೆ 2-3 ತಿಂಗಳ ಸಿದ್ಧತೆ ಬೇಕು. ವಾಟಾಳ್ ಬಂದ್ ಅಂದ್ರೆ ಬಂದ್ ಆಗುತ್ತಾ ಅಂತ ನಾರಾಯಣಗೌಡ ರಿಯಾಕ್ಟ್ ಮಾಡಿದ್ದಾರೆ. ವಿವಿಧ ಕನ್ನಡ ಪರ ಸಂಘಟನೆಗಳು ಇದೀಗ ಆಗಸ್ಟ್ 13ಕ್ಕೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. CWRC ವಿರುದ್ಧವಾಗಿ ಹೋರಾಟಕ್ಕೆ ಈಗ ಮುಂದಾಗಿದ್ದಾರೆ. ಆದ್ರೆ ಈಗ ಕರವೇ ನಾರಾಯಣಗೌಡರು ಅವರ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಒಂದ್ ಕಡೆ ಈಗ ಹೇಳ್ತಿದ್ದಾರೆ. ನಮ್ಮ ಜೊತೆ ಕರವೇ ನಾರಾಯಣಗೌಡರು ಅವರೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಈಗ ತಮಿಳುನಾಡಿಗೆ ನೀರು ಬಿಡುವ ವಿಚಾರವಾಗಿ ಇದೀಗ ಕೆಲ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳಿಗೆ ಬಂದ್ಗೆ ಘೋಷಣೆ ಆಗಿದೆ. ಆಗಸ್ಟ್ 13 ಬಂದ್ ಮಾಡೇ ಮಾಡ್ತಾವ ಅಂತ ಈಗ ಘೋಷಣೆ ಮಾಡಿದ್ದಾರೆ. ನಿಮ್ಮ ಬೆಂಬಲ ಇದನ್ನೇ ಇಲ್ವಾ ಸರ್? ನೋಡಿ, ನಾನು ಮೊದಲಿನಿಂದಲೂ ಬಂದ್ಗಳನ್ನ ವಿರೋಧಿಸಿಕೊಂಡು ಬಂದಿದ್ದೀನಿ. ಬಂದಿನ ಅಗತ್ಯ ಏನು ಅನ್ನೋದನ್ನ ನಮ್ಮ ಬಂದಿಗೆ ಕರೆ ಕೊಟ್ಟವರು ಅವರು ಬಾರಿ ತಿಳ್ಕೊಂಡ್ರೆ ಬಾರಿ ಒಳ್ಳೆಯದು. ಬಂದ್ ಯಾಕೆ ನಾವು ಮಾಡಬೇಕು, ಬಂದಿನ ಅಗತ್ಯ ಏನು ಅನ್ನೋದನ್ನು ಬಂದಿ ಕರೆ ಕೊಟ್ಟವರಿಗೆ ಅರಿವಿದ್ರೆ ಬಾರಿ ಒಳ್ಳೆಯದು ಅಂತ ನನ್ನ ಮಾತು. ಈಗ ಕಾವೇರಿಯ ನೀರು ನಿಯಂತ್ರಣ ಸಮಿತಿ ದೆಹಲಿಯಲ್ಲಿ ಕೂತ್ಕೊಂಡು ಒಂದು ತೀರ್ಪು ಕೊಡ್ತು. ಅದನ್ನ ಎತ್ತಿಡಿದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅವ್ರು ಹೇಳಿ ಸರಿ ಇದೆ, ನೀರು ಕೊಡಿ ಅಂತ ಹೇಳಿದ್ರು. ಎರಡು ದೆಹಲಿಯಲ್ಲಿ ಕೂತ್ಕೊಂಡೇ ಮಾತಾಡುವಾಗ ಈಗ ಕಾವೇರಿ ವಿಚಾರದಲ್ಲೂ ನಮಗೆ ಅನ್ಯಾಯ. ನಾವು ಮತ್ತೆ ನಮ್ಮ ರಾಜ್ಯವನ್ನ ಬಂದ್ ಕರೆ ಕೊಟ್ಟು ನಮ್ಮ ರಾಜ್ಯದ ಬಂದ್ ಆಗೋದ್ರಿಂದ ಸಾವಿರಾರು ಕೋಟಿ ಒಂದು ದಿನಕ್ಕೆ ನಷ್ಟ ಆಗತ್ತೆ. ಒಂದು. ಎರಡನೇದು, ಯಾವುದೇ ಬಂದ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಾನು ಹೇಳಬಹುದು ಭಾರತ ಬಂದ್ ಕರೆ ಕೊಡ್ತೀನಿ ಅಂತ ಹೇಳಬಹುದು, ಬಂದ್ ಆಗುತ್ತಾ ಭಾರತ? ಹಾಗೆ ಕರ್ನಾಟಕ ಬಂದ್ ಅಂತ ಕರೆ ಕೊಟ್ಟು ಎಲ್ಲೋ ಟೌನ್ ಹಾಲ್ನಿಂದ ಮೈಸೂರು ಬ್ಯಾಂಕ್ವರೆಗೂ ಪ್ರದರ್ಶನ ಮಾಡಿದ್ರೆ ಕರ್ನಾಟಕ ಬಂದ್ ಆಗಲ್ಲ. ಕರ್ನಾಟಕ ಅಲ್ಲ, ಬೆಂಗಳೂರೇ ಬಂದ್ ಆಗಲ್ಲ. ದೆಹಲಿಯಲ್ಲಿ 10ನೇ ತಾರೀಕು ಭಾರಿ ದೊಡ್ಡ ಮಟ್ಟಕ್ಕೆ ನಾನು ಪ್ರತಿಭಟನೆ ಮಾಡುವಂತದ್ದು ನಮ್ಮ ಪರಿಸ್ಥಿತಿಯನ್ನ ಕಾವೇರಿಯ ನಿಯಂತ್ರಣ ಸಮಿತಿ, ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಮುಂದೆ ನಮ್ಮ ಹಳ್ಳಿ ಏನು ಅನ್ನೋದನ್ನ, ನಮ್ಮ ಪರಿಸ್ಥಿತಿಯನ್ನ ಅವರಿಗೆ ತಲುಪಿಸುವಂತ ಒಂದು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆಗಸ್ಟ್ 10. ಎರಡನೇದು, ನಾನು ಇನ್ನೊಂದು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ,
ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳೇನಿದ್ದಾರೆ, ತಮಿಳುನಾಡು, ಕರ್ನಾಟಕ ಭಾರತದ ಒಕ್ಕೂಟದಲ್ಲಿರುವ ರಾಜ್ಯಗಳು. ಹಾಗಾಗಿ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡ್ಕೊತೀನಿ, ನೀವು ಎರಡು ರಾಜ್ಯಗಳ ಮಧ್ಯದಲ್ಲಿ ಮಧ್ಯಸ್ಥಿಕೆ ವಹಿಸಿ, ಎರಡು ರಾಜ್ಯದ ಮುಖ್ಯಮಂತ್ರಿಗಳನ್ನ, ನೀರಾವರಿ ತಜ್ಞರನ್ನ, ಕಾನೂನು ತಜ್ಞರನ್ನ ಕೂರಿಸಿ ಒಂದು ಶಾಶ್ವತವಾದ ಪರಿಹಾರವನ್ನ ಕಂಡುಕೊಳ್ಳುವಂತ ರೀತಿಯಲ್ಲಿ ಈ ಒಂದು ವಿವಾದಕ್ಕೆ ತೆರೆ ಎಳೆಯುವಂತ ಕೆಲಸ ಮಾನ್ಯ ಪ್ರಧಾನಮಂತ್ರಿಗಳಿಂದ ಆಗ್ಲಿ ಅಂತ ನಾನು ವಿನಂತಿ ಮಾಡ್ಕೋತೀನಿ. ಭಾಗಿಯಾಗುವ ಪ್ರತಿಭಟನೆ ನಿಮ್ಮ ಕಾರ್ಯಕರ್ತರು ಅಂತ ಸಾವಿರಾರು ಜನ ದೆಹಲಿಗೆ ಹೋಗ್ಬೇಕು ಅನ್ನೋ ತೀರ್ಮಾನ ಮಾಡಿದ್ದೀನಿ. ನಾನು ನಿನ್ನೆಯಿಂದಲೇ ದೆಹಲಿಯಲ್ಲಿ ನಮಗೆ ಅಲ್ಲಿ ಜಂತರ್ ಮಂತರ್ ಮುಂದೆ ಪ್ರತಿಭಟನೆ ಮಾಡಲಿಕ್ಕೋಸ್ಕರ ದೆಹಲಿ ಪೊಲೀಸ್ನವರಿಂದ ಅನುಮತಿ ಕೊಡಬೇಕಾಗುತ್ತೆ.